ನಾವು ಬರೀ ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಡ್ಕೊಂತ ಹೋದ್ರೆ ಯಾರು ಕಸ್ಟಮರ್ ನಂಬಲ್ಲ ಸರ್. ಪೂರ್ತಿ ಡೀಟೇಲ್ ಆಗಿ ನಾವು ತರಬೇತಿ ಕೊಡ್ತೀವಿ ಸರ್. ಸಂಡೇ ಒಂದಿನ ಬಿಟ್ಟು ಸರ್. ಈ ಶೆಡ್ ಅಲ್ಲಿ ನಾವು ಕೋಳಿ ಸಾಕೋದೆಲ್ಲ ಮಾಂಸಕ್ಕೆ ಹೋಗುತ್ತೆ ಸರ್. ಇದಕ್ಕೆ ಶೆಡ್ ಅವಾಗ 7.5 ಲಕ್ಷ ಖರ್ಚು ಬಂದಿದೆ ಸರ್. ಇದು 1,80,000 ಬೇಕು ಸರ್. 1,000 ನಾಟಿ ಕೋಳಿ ಮರಿಗಳು ಸಾಕ್ಬೇಕಂದ್ರೆ ಸರ್. ಪ್ಯೂರ್ ನಾಟಿ ಆದ್ರೆ ಹೆಂಗೆ ಸರ್, ಆಚೆಗಡೆ ಬಿಟ್ಟು ಸಾಕ್ಬೋದು ಸರ್. ಅದರಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಹೋಗಿ ಸರ್. DP ಆ ಥರ ಅಲ್ಲ ಸರ್. DP ಫಾರ್ಮ್ ಒಳಗಡೆನೇ ಸಾಕ್ಬೇಕು ಸರ್. 1,000 ನಾಟಿ ಕೋಳಿಯಿಂದ 50,000 ರಿಂದ 70,000 ಗಳಿಸ್ಬೋದು ಸರ್. ನಿಮಗೆ ಬೇಗನೆ ಆದಾಯ ಬರೋಕಂದ್ರೆ DP ಕ್ರಾಸ್ ಮಾಡ್ಬೇಕು ಸರ್. ನೀವು ಮೊಟ್ಟೆ ಪರ್ಪಸ್ಗೆ ಮಾಡ್ತೀನಿ ಅಂದ್ರೆ ಸರ್ 5 ಕೋಳಿಗಳಿಗೆ 1 ಹುಂಜ ಬೇಕು ಸರ್. ಅವ್ರಿಗೇನಾದರೂ ಮಾರ್ಕೆಟಿಂಗ್ ಸ್ಕಿಲ್ ಹೇಳ್ಕೊಟ್ಟು ಮಾರ್ಕೆಟಿಂಗ್ ಆಗಲಿಲ್ಲ ಅಂದರೆ ನಾನೇ ಬೈಬ್ಯಾಕ್ ಮಾಡ್ಕೊತೀನಿ ಸರ್. ಈಗ ನಮ್ಮ ಕಡೆ ಹಳಬರು ಓಲ್ಡ್ ಕಸ್ಟಮರ್ ಎಲ್ಲ ಅದಾರ ಸರ್. ಅವ್ರಿಗೆ ಯಾವ ಥರ ನಾವು ಮಾರ್ಕೆಟಿಂಗ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀವಿ ಸರ್. ಯಾವ ಥರ ಅವರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈಗ ಹೊಸಬ್ರು ಮಹಿಳೆಯರಾಗಲಿ ಯುವಕರಾಗಲಿ ಯಾರಾದರೂ ಹೊಸಬ್ರು ಬಂದು ನಾವು ಈ ಥರ ಮಾಡ್ತಾ ಇದ್ದೀವಿ, ನಮ್ಗೆ ಹೆಲ್ಪ್ ಮಾಡಿ ಅಂದರೆ ಸರ್ ನಾವು ಅವಾಗ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀವಿ ಸರ್. ನಾವು ಕೋಳಿ ಯಾವ ಥರ ಸಾಕಬೇಕು, ಫಾರ್ಮ್ ಸುತ್ತ ಯಾವ ಥರ ಇರಬೇಕು, ವೆದರ್ ಯಾವ ಥರ ಇರಬೇಕು ಎಲ್ಲ ಹೇಳ್ಕೊಡ್ತೀವಿ ಸರ್ ನಾವು. ಆ ಥರ ಅದಾದಮೇಲೂ ಅವ್ರಿಗೆ ಮಾರ್ಕೆಟಿಂಗ್ ಸ್ಕಿಲ್ ಹೇಳ್ಕೊಡ್ತೀವಿ ಸರ್. ನಾವು ಮಾರ್ಕೆಟಿಂಗ್ ಸ್ಕಿಲ್ ಹೇಳ್ಕೊಟ್ಟು ಅವ್ರ ಕಡೆ ಆಗಿಲ್ಲ ಅಂದರೆ ಜೊತೆಗೆ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಅವ್ರ ಜೊತೆ ನಿಂತು ಸಪೋರ್ಟ್ ಆಗಿಲ್ಲ ಅಂದರೆ ಸರ್, ಅವು ಕೋಳಿ ಅಷ್ಟು ಆಗಿಲ್ಲ ಅಂದರೆ ಸರ್ ನಾನೇ ಬೈಬ್ಯಾಕ್ ಮಾಡ್ಕೊತೀನಿ ಸರ್. ಅವನು ಅವತ್ತಿನ ರೇಟ್ ಏನಿರುತ್ತಲ್ಲ ಸರ್ ಪರ್ kg ಅಮೌಂಟ್ ಕೊಟ್ಟು ನಾನೇ ಬೈಬ್ಯಾಕ್ ಮಾಡ್ಕೊಂಡ್ಬರ್ತೀನಿ ಸರ್. ಗ್ಯಾರಂಟಿ ಸರ್. ಈಗ ನಂಬೋದು ಜನಗಳು ಸರ್ ನಾವಿಷ್ಟು ಓಪನ್ ಆಗಿ ಚಾನಲ್ ಮುಖಾಂತರ ಕೊಡಂತೇವೆ ಅಂದಮೇಲೆ ತಿಳ್ಕೊಂಬಿಡ್ರಿ ಸರ್. ಯಾಕಂದರೆ ನಾವು ಇವಾಗ ಕ್ಯಾಮ್ರಾ ಮುಂದೆ ಒಬ್ಬರೇ ನಿಂತು ಮಾತಾಡ್ಬೋದು ಸರ್. ನಾಳೆ ಇದನ್ನು ಕೋಟ್ಯಾಂತರ ಮಂದಿ ನೋಡ್ತಾರೆ, ಲಕ್ಷಾಂತರ ಮಂದಿ ನೋಡ್ತಾರೆ ಸರ್. ಸೊ ನಾವು ಏನು ಹೇಳಿರ್ತೀವಿ ಅದನ್ನು ಮಾಡ್ಕೊತ ಹೋದ್ರೆ ಸರ್ ಕಸ್ಟಮರ್ ನಂಬ್ತಾರೆ ಸರ್. ನಾವು ಬರೀ ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಡ್ಕೊಂತ ಹೋದ್ರೆ ಯಾರು ಕಸ್ಟಮರ್ ನಂಬಲ್ಲ ಸರ್. ಅಲ್ಲ, ಕೆಲವರು ಏನು ಮಾಡ್ತಾರೆ ಅಂದರೆ ನಾವು ಬೈಬ್ಯಾಕ್ ಮಾಡ್ಕೊಳ್ತೀವಿ ಅಂತ ಹೇಳಿ ಕೋಳಿ ಮರಿಗಳ ಕೊಟ್ಟು ಆಮೇಲೆ ಬೈಬ್ಯಾಕ್ ಮಾಡ್ಕೊಳ್ಳಲ್ಲ. ಇಲ್ಲ ಸರ್, ನಾವು ಮಾಡ್ಕೊತೀವಿ ಸರ್. ನಾವು ಮಾತು ಯಾವ ಥರ ಕೊಟ್ಟಿರ್ತೇವಲ್ಲ ಸರ್ ಅದ್ರ ಮೇಲೆ ನಿಲ್ತೀವಿ ಸರ್ ನಾವು. ಸೊ ಅದ್ರ ಸಲುವಾಗಿ ಒಮ್ಮೆ ಮಾತು ಕೊಟ್ಟೇವೆ ಅಂದರೆ ಸರ್ ಅದ್ರ ಮೇಲೆ ನಿಂತು ನಾವು ಮಾಡಿ ತೋರಿಸ್ತೇವೆ ಸರ್. ನಮ್ಮ ಕಡೆ ಟ್ರೈನಿಂಗು ಇದೆ ಸರ್. ನೀವು ವಾರದಲ್ಲಿ ಸಂಡೇ ಒಂದು ದಿನ ಬಿಟ್ಟು ಬೇಕಾದ ದಿನ ಬನ್ನಿ ಸರ್. ನಮ್ಮ ಕಡೆ ನಮ್ಮ ಫಾರ್ಮಿಗೆ ಕರ್ಕೊಂಬಂದು ಯಾವ ಥರ ಮರಿ ಸಾಕಬೇಕು, ಯಾವ ಥರ ಫೀಡ್ ಹಾಕಬೇಕು, ಮೆಡಿಸಿನ್ ಯಾವ ಥರ ಹಾಕಬೇಕು, ವ್ಯಾಕ್ಸಿನ್ ಯಾವ ಥರ ಹಾಕಬೇಕು, ಪೂರ್ತಿ ಡೀಟೇಲ್ ಆಗಿ ನಾವು ತರಬೇತಿ ಕೊಡ್ತೀವಿ ಸರ್. ಸಂಡೇ ಒಂದು ದಿನ ಬಿಟ್ಟು ಸರ್. ಸೋಮವಾರದಿಂದ ಶನಿವಾರ ತನಕ ಯಾವಾಗ ಬೇಕಾದವ್ರಿಗೂ ಬನ್ನಿ ಸರ್, ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಸೊ ನೀವು ಟ್ರೈನಿಂಗ್ ಕೊಡ್ತೀರಾ ಅಂತಂದರೆ ನೀವು ಕೋಳಿ ಸಾಕಾಣಿಕೆ ಬಗ್ಗೆ ನೀವು ಎಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀರಾ ಸರ್? ನಾವು ಟ್ರೈನಿಂಗ್ ಅಂತ ಇಲ್ಲಿ ಹೋಗಿಲ್ಲ ಸರ್. ನಾವು ಓನಾಗಿ ಎಲ್ಲ ಕಲ್ತಿದ್ದು ಸರ್. ಯೂಟ್ಯೂಬ್ ನೋಡಿ ಮತ್ತು ನಮ್ಮ ಡೀಲರ್ನ ಕೇಳಿಕೊಂಡು ಈ ಥರ ಕಾಯಿಲೆ ಬಂತು, ಇದಕ್ಕೇನು ಮಾಡಬೇಕು, ಈ ಥರ ವ್ಯಾಕ್ಸಿನೇಷನ್ ಹೆಂಗೆ ಹಾಕಬೇಕು ಅಂತ ನಾವು ಡೀಲರ್ ಕೇಳಿಕೊಂಡು ಮತ್ತು ಯೂಟ್ಯೂಬ್ ನೋಡ್ಕೊಂಡೇ ಬೆಳೆದೀವಿ ಸರ್. ಈ ಕೋಳಿ ಸಾಕಾಣಿಕೆ ಬಿಸ್ನೆಸ್ ಸರ್ ಈಗ ಹೇಗಿದೆ ಸರ್ ಕರ್ನಾಟಕದಲ್ಲಿ? ನಾಟಿ ಕೋಳಿಗೆ ತುಂಬ ಡಿಮ್ಯಾಂಡ್ ಇದೆ ಸರ್. ನಿಜವಾಗ್ಲೂ ಬಾಯ್ಲರ್ ಕೋಳಿಗಿಂತ ನಾಟಿ ಕೋಳಿಗೆ ಡಿಮ್ಯಾಂಡ್ ಇದೆ ಸರ್. ಯಾಕಂದರೆ ನಾಟಿ ಕೋಳಿಗೆ ಹೆಲ್ದಿ ಫುಡ್ ಆಗುತ್ತೆ ಸರ್. ಹೆಲ್ದಿ ಫುಡ್ ಇರೋದ್ರಿಂದ ನಾಟಿ ಕೋಳಿಗೆ ಜಾಸ್ತಿ ಮೂವಿಂಗ್ ಇದೆ ಸರ್. ಅದರಲ್ಲಿ ಮೂವಿಂಗ್ ಇರೋದ್ರಿಂದ 2 ಕೋಳಿ ಸರ್, DP ಮತ್ತು ಪ್ಯೂರ್ ನಾಟಿ ಸರ್. ಈ ಶೆಡ್ಡಲ್ಲಿ ನಾವು ಕೋಳಿ ಸಾಕೋದೆಲ್ಲ ಮಾಂಸಕ್ಕೆ ಹೋಗುತ್ತೆ ಸರ್. ನಮ್ದು ಇನ್ನೊಂದು ಶೆಡ್ ಇದೆ ಸರ್. ಆ ಶೆಡ್ಡಲ್ಲಿ ನಾವು 1 ತಿಂಗಳವರೆಗೂ ಸಾಕಿ ಅದನ್ನು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ಸರ್ ನಾವು. ಈ ಶೆಡ್ ನಿಮ್ಮದೇನೇ ಇದೆ ಶೆಡ್? ಹಾಂ, ಇದೆ ನಮ್ಮದೇ ಸರ್. ಇದು ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ ಸರ್ ಈ ಶೆಡ್? ಸರ್ ಇದು 25 ಅಗಲ 150 ಫೀಟ್ ಉದ್ದ ಇದೆ ಸರ್. ಎಷ್ಟು ಸಾವಿರ ಕೋಳಿ ಸಾಕಾಣಿಕೆ? 3,500 ಸರ್. 3,500. ಹಾಂ, 3,500 ಮರಿ ಸಾಕ್ಬೋದು ಸರ್ ಇದರಲ್ಲಿ. ಊರಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದೆ ಸರ್ ನಿಮ್ಮ ಶೆಡ್? ಇದು ನಮ್ಮ ಊರಿಂದ ಒಂದು 1.5 ಕಿಲೋಮೀಟರ್ ಇದೆ ಸರ್. ಓಕೆ, ನಿಮ್ಮದೇ ಜಮೀನಲ್ಲಿ ಮಾಡಿರುವಂಥದ್ದು? ಹಾಂ ಸರ್. ಬಾಡಿಗೆ ತಗೊಂಡಿಲ್ಲ? ಇಲ್ಲ ಸರ್, ಬಾಡಿಗೆ ಇಲ್ಲ ಸರ್, ನಮ್ಮದೇ ಜಮೀನಲ್ಲಿ ತೊಗೊಂಡಿರೋದು. ಓಕೆ, ಶೆಡ್ಗೆ ನಿರ್ಮಾಣಕ್ಕೆ ಎಷ್ಟು ಖರ್ಚಾಗಿದೆ ಸರ್? ಸರ್ ಇದು ಟೋಟಲ್ ನಾವು ಮಾಡಿಸಿದ್ದು 2024 ಸರ್ ಇದೆ. ಇದಕ್ಕೆ ಶೆಡ್ ಅವಾಗ 7.5 ಲಕ್ಷ ಖರ್ಚು ಬಂದಿದೆ ಸರ್ ಇದು. 7.5 ಲಕ್ಷ. ಹಾಂ ಸರ್. ಈಗ ಶೆಡ್ ಅಮೌಂಟ್ ಎಲ್ಲ ನಾವು ರಿಕವರಿ ಮಾಡಿ ಮತ್ತು ನಮ್ಮ ಲಾಭನೂ ತಗೊತಾ ಇದ್ದೀವಿ ಸರ್ ನಾವು. ಇಲ್ಲ, ಶೆಡ್ಗೆ ನೀವು 7 ಲಕ್ಷ ಖರ್ಚು ಮಾಡಿದ್ದೀರಿ ಅಂತಂದರೆ ಸೊ ಮರಿಗಳಿಗೆಲ್ಲ ಎಷ್ಟು ಬಂಡವಾಳ ಹಾಕಿದ್ದೀರಿ? ಬಂಡವಾಳ ನಮ್ಗೆ ಸ್ಟಾರ್ಟಿಂಗ್ ಸರ್ 1,000 ಕೋಳಿ ನಾಟಿ ಕೋಳಿ ಮರಿ ಸಾಕ್ಬೇಕಂದ್ರೆ ಸರ್ ಹೆಚ್ಚು ಕಡಿಮೆ 1,80,000 ರೂಪಾಯಿ ಬೇಕು ಸರ್. ಹೆಚ್ಚು ಆಗ್ಬೋದು, ಒಂಚೂರು ಕಮ್ಮಿನೂ ಆಗ್ಬೋದು ಸರ್. 1,80,000 ರೂಪಾಯಿ ಬೇಕು ಸರ್ 1,000 ನಾಟಿ ಕೋಳಿ ಮರಿಗಳು ಸಾಕ್ಬೇಕಂದ್ರೆ ಸರ್. ಪ್ಯೂರ್ ನಾಟಿ ಆದರೆ ಹೆಂಗೆ ಸರ್, ಆಚೆಗಡೆ ಬಿಟ್ಟು ಸಾಕ್ಬೋದು ಸರ್. ಅದರಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಹೋಗಿ ಸರ್. DP ಆ ಥರ ಅಲ್ಲ ಸರ್. DP ಫಾರ್ಮ್ ಒಳಗಡೆನೇ ಸಾಕ್ಬೇಕು ಸರ್. ಸೊ ಅದರಿಂದ 1,80,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಈಗ ಟೋಟಲ್ ಎಷ್ಟು ಬಂಡವಾಳ ಹಾಕಿದ್ದೀರಿ ಶೆಡ್ಗೆ ಆಗ್ಬೋದು ಕೋಳಿಗೆ ಆಗ್ಬೋದು? ನಾವು ಶೆಡ್ಗೆ ಫಸ್ಟ್ ಬ್ಯಾಚ್ ಮಾಡಿದಾಗ 7.5 ಲಕ್ಷ ಶೆಡ್ಡಿಗೆ ಕೊಟ್ಟಿದ್ವಿ ಸರ್ ನಾವು. ಅದಾದ ನಂತರ ನಾವು 3,000 ಕೋಳಿ ಸಾಕಿದ್ವಿ ಸರ್ ನಾವು ಫಸ್ಟ್ ಟೈಮ್ ಈ ಶೆಡ್ ಮಾಡಿದಾಗ. ನಮ್ಮದು ಇನ್ನೊಂದು ಸಣ್ಣ ಫಾರ್ಮ್ ಶೆಡ್ ಬಿಟ್ಟು ಈ ಶೆಡ್ಡಿಗೆ ಮಾಡಿದಾಗ ಸರ್ 3,000 ಕೋಳಿ ಸಾಕಿದ್ವಿ ಸರ್ ನಾವು. ಅವಾಗ ನಮಗೆ 5,80,000 ಏನೋ ಚಿಲ್ಲರೆ ಬಂದಿದೆ ಸರ್. ಸೊ ಈಗ ಇಷ್ಟು ದೊಡ್ಡ ಅಮೌಂಟ್ ಹಾಕಿದ್ದೀರಾ, ಸೊ ಇದು ರಿಕವರಿ ಮಾಡಬೇಕಾದ್ರೆ ಎಷ್ಟು ವರ್ಷ ಬೇಕು ನಿಮಗೆ? ರಿಕವರಿ ಮಾಡ್ಬೇಕಂದ್ರೆ ಮಂತ್ಲಿ ಮಾಡ್ಬೇಕು ಸರ್. ಯಾವ ಥರ ಅಂದರೆ ಬ್ಯಾಚ್ ವೈಸ್ ಸರ್. ಇದು 3,500 ಶೆಡ್ ಇದೆಯಾ ಸರ್, ಇಲ್ಲಿ ಒಂದು ಬ್ಯಾಚ್ಗೆ 1,500 ಸಾಕ್ಬೇಕು ಸರ್. 15,000 ಇಲ್ಲ 2,000 ಸರ್. ಅದು ಸಾಕು ಅಂತ ಈಗ 1 ತಿಂಗಳಾದ್ಮೇಲೆ ಇನ್ನೊಂದು ಬ್ಯಾಚ್ ಸಾಕ್ಬೇಕು ಸರ್.
2 ಬ್ಯಾಚ್ ಆಯ್ತು ಸರ್ ಈ ಬ್ಯಾಚಲ್ಲಿ ಇದರಲ್ಲಿ. ಅವಾಗ ಮಂತ್ಲಿ ಸರ್ ಈ 2,000 ಕೋಳಿ ಹೋಯ್ತಾ 1 ತಿಂಗಳಾಗುತ್ತೆ ಸರ್. 1 ತಿಂಗಳಾದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಬರ್ತದೆ ಸರ್. ಅದರಿಂದ ಒಂದು ಬ್ಯಾಚ್ ಸರ್. 1,000 ನಾಟಿ ಕೋಳಿಯಿಂದ 60,000 ರಿಂದ 70,000 ಗಳಿಸ್ಬೋದು ಸರ್. 50,000 ರಿಂದ 70,000 ಗಳಿಸ್ಬೋದು ಸರ್. 50,000 60,000. ಹಾಂ 50,000 ರಿಂದ 60,000 ಪಕ್ಕ ಗಳಿಸ್ಬೋದು ಸರ್. ಓಕೆ. ಸೊ ಹಿಂಗಾಗಿ ನಾವು ಮಂತ್ಲಿ ಏನಾಗುತ್ತೆ ಸರ್, ಹಿಂಗೆ ಗಳಿಸೋದ್ರಿಂದ ಮಂತ್ಲಿ 1 ಲಕ್ಷ ಸರ್ ಆರಾಮ್. ಡಿ ಪಿ ಕ್ರಾಸಲ್ಲಿ. ಓಕೆ. ಕೆಜಿ ಹೆಂಗೆ ಸರ್ ರೇಟ್ ಇದೆ ಹಂಗಾರೆ? ಸರ್ ಇದು ಡಿಪೆಂಡ್ ಅಪಾನ್ ಮಾರ್ಕೆಟ್ ರೇಟ್ ಆಗಿರುತ್ತೆ ಸರ್. ಈಗ ಎಷ್ಟಿದೆ ಮಾರ್ಕೆಟಲ್ಲಿ ರೇಟ್? ಇವಾಗಿದೆ ಸರ್ ಒಂದು ಮಿಕ್ಸ್ ರೇಟು. ಮಿಕ್ಸ್ ಅಂದರೆ ಅರ್ಧ ಹುಂಜ ಅರ್ಧ ಕೋಳಿ 160 ರಿಂದ 170 ರೂಪಾಯಿ ಇದೆ ಸರ್. ನೀವು ಅಂದಾಜೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸರ್. 160 ರೂಪಾಯಿ ಲೆಕ್ಕ ಹಿಡ್ಕೊಂಡ್ರು ಸರ್ ನಿಮ್ಗೆ 60 ರಿಂದ 55,000ದಿಂದ 60,000 ರೂಪಾಯಿ ಉಳಿತು ಸರ್. ಖರ್ಚು ಎಷ್ಟು ಬರ್ಬೋದು ಸರ್ ಹಂಗಾರೆ? 3 ತಿಂಗಳು ನೀವು ಸಾಕಾಣಿಕೆ ಮಾಡ್ತೀರಾ ಅಂದ್ರೆ? ಸರ್ 1,80,000 ಬರುತ್ತೆ ಸರ್. 1,80,000. ಹಾಂ ಅದು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಒಂಚೂರು. ನಿಮ್ಗೆ ಪ್ರಾಫಿಟ್ ಎಲ್ಲ ತೆಗೆದು ನಿಮಗೆಲ್ಲ 50 ರಿಂದ 60,000 ಉಳಿತು ಸರ್ ಒಂದು ಬ್ಯಾಚಿಗೆ. ಓಕೆ. ಈ ಖರ್ಚು ಅನ್ನೋದು ಏನು ಬರುತ್ತೆ ಸರ್? ಇದು ನೋಡಿ, ಈಗ ಮರಿ 1 ಟೈಮ್ ತರ್ತೀವಿ ಸರ್ ನಾವು. ಮರಿ 1 ಟೈಮ್ ತರ್ತೀವಿ ಸರ್. ಇದು ಇನ್ವೆಸ್ಟ್ಮೆಂಟ್. ಡ್ರಿಂಕರ್ ಫೀಡರ್ 1 ಟೈಮ್ ತರ್ತೀವಿ ಸರ್. ನಾವು ಮೇನ್ ಉಳಿಸ್ಬೇಕಾಗಿದ್ದು ಫೀಡಲ್ಲಿ ಸರ್. ಓಕೆ. ನಾವು ಫೀಡು ಹೋಮ್ ಮೇಡ್ ಫೀಡ್ ಮಾಡಿದರೆ ಪರವಾಗಿಲ್ಲ ಸರ್. ಯಾಕಂದ್ರೆ ನಾವು ರೆಡಿಮೇಡ್ ಫೀಡ್ ತಂದರೆ ರೇಟ್ ಜಾಸ್ತಿ ಆಗುತ್ತೆ ಸರ್. ಯಾಕಂದ್ರೆ ಅವರು ಫೀಡ್ ಬೆಳೆಸಿ ಅದರ ಮೆಟೀರಿಯಲ್ ಕಾಸ್ಟ್ ತೆಗೆದು ಅವ್ರ ಲಾಭ ತಕ್ಕೊಂಡು ಎಲ್ಲ ಮಾಡ್ತಾರೆ ಸರ್. ಸೊ ನಾವು ನಮ್ಮದೇ ಮನೇಲಿ ಸಣ್ಣದಾಗಿ ಒಂದು ಗಿರಣಿ ಟೈಪ್ ಮಾಡ್ಕೊಂಡು ಸರ್, ಅದು ಫೀಡಿಗೆ ಯಾವ್ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕ್ತಾರಲ್ಲ ಸರ್, ಅದನ್ನು ನಾವೇ ತಯಾರು ಮಾಡಿಕೊಂಡು ಹಾಕಿದರೆ ಇನ್ನೂ ಲಾಭ ಜಾಸ್ತಿ ಬರುತ್ತೆ ಸರ್ ಇದರಲ್ಲಿ. ಈ ಬಿಸ್ನೆಸ್ ರಿಲೇಟೆಡ್ ಆಗಿ ನಾನು ಕೋಳಿ ಸಾಕಾಣಿಕೆ ಮಾಡಿ ಒಳ್ಳೆ ಆದಾಯ ಮಾಡಬೇಕು ಅಂತಂದರೆ ಈಗ ನಾಟಿ ಕೋಳಿ ಆಯ್ಕೆ ಮಾಡ್ಕೋಬೇಕಾ, ಡಿ ಪಿ ಕ್ರಾಸ್ ಆಯ್ಕೆ ಮಾಡ್ಕೋಬೇಕಾ ಸರ್? ನಿಮ್ಗೆ ಲಾಭ ಒಳ್ಳೆ ಆದಾಯ ನಮಗೆ ಬೇಕು ಅಂತಂದ್ರೆ ನಿಮಗೆ ಬೇಗನೆ ಆದಾಯ ಬರ್ಬೇಕಂದ್ರೆ ಡಿ ಪಿ ಕ್ರಾಸ್ ಮಾಡ್ಬೇಕು ಸರ್. ಯಾಕಂದರೆ ಇದು 3 ತಿಂಗಳಿಗೆ ಬರ್ತದೆ ಸರ್. ಓಕೆ. 3 ತಿಂಗಳಿಗೆ ನಿಮ್ಗೆ ಎವರೇಜ್ ಆಗಿ 1,000 ಕೋಳಿ 1,500 kg ತನಕ ಬರುತ್ತೆ ಸರ್. 1,000 ಕೋಳಿ ಹಾಂ ಅಂದರೆ ಒಂದು ಕೋಳಿ 1.5 ಥರ ಬರುತ್ತೆ ಸರ್. ಸೊ ಇದು 3 ತಿಂಗಳಿಗೆ ಬರೋದ್ರಿಂದ ಇದರಿಂದ ನಿಮಗೆ ಆದಾಯ ಜಲ್ದಿ ಬರುತ್ತೆ ಸರ್. ಓಕೆನಾ? ಮತ್ತು ಈ ಆದಾಯ ಜೊತೆಗೆ ನೀವು ಡಿ ಪಿ ಕ್ರಾಸ್ನ ಮೊಟ್ಟೆ ಪರ್ಪಸ್ಸಿಗೆ ಮಾಡಿದರೆ ಸರ್ ನಿಮಗೆ ಮೊಟ್ಟೆ ವರ್ಷಕ್ಕೆ 150 ರಿಂದ 180 ಮೊಟ್ಟೆ ಕೊಡ್ತದೆ ಸರ್. ಇದು ಎಷ್ಟು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಮೊಟ್ಟೆ? ಮೊಟ್ಟೆ 20 ವಾರದಿಂದ 24 ವಾರದಿಂದ ಸ್ಟಾರ್ಟ್ ಆಗುತ್ತೆ ಸರ್. 20 ವಾರದಿಂದ 24 ವಾರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಮೊಟ್ಟೆ ಕೊಡೋದು. 20 ವಾರ ಅಂದರೆ 5 ತಿಂಗಳ ಸರ್. 5 ತಿಂಗಳು. ಹಾಂ 5 ತಿಂಗಳ ಮಿನಿಮಮ್ ಆಗಿರಲೇಬೇಕು ಸರ್. 5 ತಿಂಗಳ ನಂತರ ಮೊಟ್ಟೆ ಕೊಡೋಕೆ ಮೊಟ್ಟೆ ಇಡಬೇಕಂದ್ರೆ ಸರ್ ವರ್ಷಕ್ಕೆ 150 ರಿಂದ 180 ಮೊಟ್ಟೆ ಕೊಡುತ್ತೆ ಸರ್. ಕಂಟಿನ್ಯೂ 2 ರಿಂದ 3 ವರ್ಷ ಕೊಡುತ್ತೆ ಸರ್. ಓಕೆ ಸರ್. ಈಗ ಡಿ ಪಿ ಕ್ರಾಸ್ ತಳಿಲಲ್ಲಿ ಸೊ ಗಂಡು ಕೋಳಿಯಲ್ಲಿ ಹೆಣ್ಣು ಕೋಳಿಯಲ್ಲಿ ಎಷ್ಟೆಷ್ಟು ಇರಬೇಕು ಸರ್? 5 ಕೋಳಿಗೆ 1 ಹುಂಜ ಇರ್ಬೇಕು ಸರ್. ಆ ಥರ ನಾವು ಸೆಟ್ ನಿಮ್ಮ ಶೆಡ್ಡಲ್ಲಿ ಸರ್ ಈಗ ಡಿ ಪಿ ಕ್ರಾಸ್ ಇದೆ ಹೇಳಿದ್ರಲ್ಲ, ಇಲ್ಲಿ ಹೆಣ್ಣು ಕೋಳಿ ಎಷ್ಟಿದೆ? ಇದೆಲ್ಲ ಹುಂಜ ಹೋಗಿ ಸರ್. ಪ್ಯೂರ್ ಹುಂಜ ಸರ್. ಇದು ಪ್ಯೂರ್ ಹುಂಜ ಎಲ್ಲ ಹುಂಜ. ಯಾವ ಮೊಟ್ಟೆ ಇಡಲ್ಲ? ಮೊಟ್ಟೆ ಯಾವಿಲ್ಲ ಸರ್, ಹುಂಜ ಸರ್. ನೀವು ಮೊಟ್ಟೆ ಪರ್ಪಸ್ಸಿಗೆ ಮಾಡ್ತೀನಿ ಅಂದ್ರೆ ಸರ್ 5 ಕೋಳಿಗಳಿಗೆ 1 ಹುಂಜ ಬೇಕು ಸರ್. ಆ ಥರ ನೀವು ಸೆಟಪ್ ಮಾಡ್ಕೊಳ್ಳಿ ಸರ್. ನೀವು ಮೊಟ್ಟೆ ಪರ್ಪಸ್ ಮಾಡ್ತೀನಿ ಅಂದರೆ, ಮಾಂಸ ಪರ್ಪಸ್ ಮಾಡ್ತೀನಿ ಅಂದರೆ ಪರವಾಗಿಲ್ಲ ಸರ್. ನೀವು ಪ್ಯೂರ್ ಹುಂಜ ಆದರೂ ಸಾಕೊಳ್ಳಿ, ಇಲ್ಲ ಮಿಕ್ಸ್ ಕೋಳಿ ಮತ್ತು ಹುಂಜ ಎರಡೂ ಸಾಕ್ತೀನಿ ಅಂದ್ರೆ ಸಾಕೊಳ್ಳಿ. ನನ್ನ ಕಡೆ ಹೊಸಬ್ರು ಯಾರೇ ಬರಲಿ ಸರ್, ನನ್ನ ಕಡೆ ಕೋಳಿ ತೊಗೊಂಡ್ರೆ ಬೈಬ್ಯಾಕ್ ಆಪ್ಷನ್ ಕೊಡ್ತೀನಿ ಸರ್. ಮತ್ತು ನಿಮ್ಮ ಯಾವುದೇ ಗ್ರಾಹಕರಿಗೆ ನಾನು ಕೋಳಿ ಕೊಟ್ಟು ಅವ್ರ ಶೆಡ್ಡಿಗೆ ಬಿಟ್ಟು 3 ದಿವಸ ನಂತರ ಏನೋ ಮೊಟಾಲಿಟಿ ಜಾಸ್ತಿ ಆಗಂತಂದ್ರೆ ಸರ್ ಅವ್ರ ಅಮೌಂಟ್ ಕೊಟ್ಟು ನಾನು ವಾಪಸ್ ತೊಗೊಂಡು ಬರ್ತೀನಿ ಸರ್ ಕೋಳಿನ. ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ? ಅಷ್ಟು ಅಮೌಂಟ್ ಕೊಟ್ಟು ನಾನು ವಾಪಸ್ ಕೋಳಿ ತೊಗೊಂಡ್ಬರ್ತೀನಿ ಸರ್. ಸರ್ ಈಗ ಹೊಸ್ದಾಗಿ ನಿಮ್ಮ ಆಫರ್ ಏನಂದರೆ ಹೊಸ್ದಾಗಿ ಮಾಡೋರಿಗೆ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಸರ್, ಸಪೋರ್ಟ್ ಆಗಿರ್ತೀನಿ. ನಿಮ್ಗೆ ಹೊಸ್ದಾಗಿ ಮಹಿಳೆಯರಾಗಲಿ ಯುವಕರೇ ಆಗಿರಲಿ ಅವ್ರಿಗೆ ನಾವು ಮರಿ ಕೊಟ್ಟು ಮತ್ತು ಕಾಂಟ್ಯಾಕ್ಟಲ್ಲಿದ್ದು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅವ್ರಿಗೇನಾದರೂ ಮಾರ್ಕೆಟಿಂಗ್ ಸ್ಕಿಲ್ ಹೇಳ್ಕೊಟ್ಟು ಮಾರ್ಕೆಟಿಂಗ್ ಆಗಲಿಲ್ಲ ಅಂದರೆ ನಾನೇ ಬೈಬ್ಯಾಕ್ ಮಾಡ್ಕೊತೀನಿ ಸರ್. ನೀವೇ ಬೈಬ್ಯಾಕ್ ಮಾಡಿಕೊಂಡು ನೀವು ಎಲ್ಲಿ ಸೇಲ್ ಮಾಡ್ತೀರಾ ಸರ್? ನಮ್ಮ ಕಂಟಿನ್ಯೂಸಲ್ಲಿ ಪರ್ಚೇಸ್ ಮಾಡೋ ಡೀಲರ್ ಅದಾರ ಸರ್. ನಾವು ಎನಿ ಟೈಮ್ ಕೋಳಿ ಕಳಿಸ್ತೀವಿ ಸರ್, ತೊಗೊತಾರೆ ಸರ್. ಅಂಥ ಡೀಲರ್ ಅದಾರ ಸರ್ ನಮ್ಮ ಕಡೆ. ಅವ್ರು ಎಲ್ಲಿಗೆ ಸಪ್ಲೈ ಮಾಡ್ತಾರೆ ಸರ್? ಸರ್ ಅವರಿಗೆ ಚಿಕನ್ ಶಾಪ್ಗಳೆಲ್ಲ ಸಪ್ಲೈ ಮಾಡ್ತಾರೆ ಸರ್ ಅವರು.